ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು, ಸದಾಶಿವ ಆಯೋಗ ವರದಿ ಇರ್ಬೋದು, ಮಾಧುಸ್ವಾಮಿ ವರದಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಕಾಂತರಾಜ್ ಆಯೋಗ ಇರ್ಬೋದು, ಇವರೆಲ್ಲರೂ ಕೂಡ ವರದಿ ಕೊಟ್ಕೊಂತ ಬಂದಿದ್ರು. ಆದರೆ ಮೊನ್ನೆ ಅವರು ಘೋಷಣೆ ಮಾಡಬೇಕಾದಾಗ 3 ಗುಂಪುಗಳನ್ನಾಗಿ ಮಾಡಿ ಇವತ್ತು ನಮ್ಮ ಬಂಜಾರ ಮತ್ತು ಬೋವಿಗೆ ಹಿಂದಿನ ಸರ್ಕಾರ 4.5% ಏನು ಕೊಟ್ಟಿತ್ತು ಅದನ್ನು 5 ಅಂತ ಮಾಡಿ 4ನೇ ಗುಂಪಿನ AKAD ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ 68 ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ, ಒಂದೇ ತಟ್ಟಲ್ಲಿ 100 ಜನ ಕೈ ಹಾಕಿ ಊಟ